ಇದೇ ಥಿಯೇಟ್ರ್ ನೋಡಿ, ಇದೇ ಥಿಯೇಟ್ರಲ್ಲೇ ಈ ಸೀನ್ನ ಶೂಟಿಂಗ್ ನಡೆದಿರೋದು. ಸುದೀಪ್ ಅವರು ರವಿ ವರ್ಮ ಅವ್ರ ಜೊತೆ ಫೈಟಿಂಗ್ ಆಡೋದು ರಾಗಿಣಿ ಅವ್ರನ್ನ ರೇಗಿಸಿದ್ದಕ್ಕೆ. ಈ ಥಿಯೇಟ್ರೀಗ ವರ್ಕಿಂಗಲ್ಲಿಲ್ಲ. ಯಾವ ಥಿಯೇಟ್ರು ಏನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೆ ಇನ್ನೊಂದೇನಂದ್ರೆ ಈ ಕಲ್ಗಳಿದೆ, ಈ ಇದೇ ತುಳಸಿ ಕಟ್ಟೆಯ ಎದುರುಗಡೆ ಹೇಗೆ ಹೇಳ್ತೀನಿ ಅಂತ, ಈ ತುಳಸಿ ಕಟ್ಟೆ ಇದೆ ನೋಡಿ, ಆ ತುಳಸಿ ಕಟ್ಟೆ ಆಗಲೂ ಇತ್ತು ಈಗಲೂ ಇತ್ತು. ಇದೇ ತುಳಸಿ ಕಟ್ಟೆ ಎದುರುಗಡೆನೆ ಸುದೀಪ್ ರಾಗಿಣಿಯವರು ನಿಂತ್ಕೊಂಡು ಮಾತನಾಡೋದು. ಈ ಸೀನ್ ನಡೆಯೋದು ಅದೇ ನೋಡಿ, ಗೋಪುರ ಮತ್ತೆ ಆ ಮೆಟ್ಲಲ್ಲಿ ಸ್ವಲ್ಪ ರಿನೋವೇಟ್ ಆಗಿದೆ, 37 ವರ್ಷ ಆಗಿದೆ. ಇಲ್ಲಿ ಜನ ಎಲ್ಲ ಇರ್ತಾರೆ, ಕಂಬ ಎಲ್ಲ ಇರುತ್ತೆ, ಇಲ್ಲಿ ಜನ ಎಲ್ಲ ಓಡಾಡ್ತಾ ಇರ್ತಾರೆ. ಸೊ ಇಲ್ಲಿ ಕಟ್ ಮಾಡಿದ್ರೆ ಕಲ್ಯಾಣಿ ಬರುತ್ತೆ. ಫಸ್ಟ್ ಇನ್ಸ್ಪೆಕ್ಟರ್ ಆಗಿರೋದು ಆದ್ರೆ ಸ್ನೇಹಿತರೆ, ಈ ದೇವಸ್ಥಾನ ರೋಣದಲ್ಲಿಲ್ಲ. ಈ ದೇವಸ್ಥಾನ ನಮ್ಮ ರಾಮನಗರದ ಮಾಗಡಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಯಾರು ಬೇಕಾದ್ರೂ ಗೊತ್ತು. ಈ ದೇವಸ್ಥಾನದಲ್ಲಿ ತುಂಬಾ ಸಿನಿಮಾ ಶೂಟಿಂಗ್ ಆಗಿದೆ. ಈ ಸಿನಿಮಾ ಕೂಡ ಇಲ್ಲಿ ಶೂಟಿಂಗ್ ಆಗಿದೆ. ಸೊ ಈ ರೋಣದಲ್ಲ, ಮಾಗಡಿಯ ಇದು ಕಟ್ ಮಾಡಿದ್ರೆ ಕಲ್ಯಾಣಿ ಬರುತ್ತೆ. ನಮಸ್ತೆ ಸ್ನೇಹಿತರ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದಷ್ಟು ದಿನ ನಾನು ಹಳೆ ಸಿನಿಮಾಗಳನ್ನ ತೋರಿಸಿದ್ದೆ, ನಮ್ಮ ರಾಜನ್ ಅವ್ರ ಸಿನಿಮಾನ ತೋರಿಸಿದ್ದೆ. ಇವತ್ತು ನಾನು ಸುದೀಪ್ ಅವ್ರ ಸಿನಿಮಾದ ಒಂದಷ್ಟು ದೃಶ್ಯನ ತಗೊಂಬರಕ್ಕೆ ಹೊರಟಿದ್ದೀನಿ. ನಾನು ಇದುವರೆಗೂ ಸುದೀಪ್ ಅವ್ರದ್ದು ಒಂದೇ ಒಂದು ಫಿಲಮ್ ಸಹ ಮಾಡಲಿಲ್ಲ. ಕೆಲವರು ಕಮೆಂಟಲ್ಲಿ ಹೇಳ್ತಾ ಇದ್ರಿ ಸುದೀಪ್ ಅವರ ಫಿಲಮ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಸುದೀಪ್ ಸರ್ದು ಫಿಲಮ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂದರೆ ಕೆಂಪೇಗೌಡ. ನಿಮಗೆಲ್ಲ ಗೊತ್ತಿರ್ಬೋದು, ಪೊಲೀಸ್ ಪಾತ್ರದಲ್ಲಿ ಆರ್ಮುಗಮ್ಮು ಸುದೀಪ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ರು. ಸೊ ಒಂದೊಂದೇ ಸೀನ್ ನಾನು ಮ್ಯಾಚ್ ಮಾಡ್ಕೊಂಡು ಹೋಗ್ತೀನಿ. ನಾನು ತೋರ್ಸೋಕ್ಕೆ ಅಂತ ಬಂದಿದ್ದು ಆನಂದ್ ರಾವ್ ಸರ್ಕಲ್ಗೆ. ಆನಂದ್ ರಾವ್ ಸರ್ಕಲ್ ನಿಮಗೆಲ್ಲ ಗೊತ್ತೇ ಇರ್ಬೋದು, ಹಾರ್ಟ್ ಆಫ್ ದ ಸಿಟಿಲಿದೆ. ಅಲ್ಲಿ ಒಂದು JDS ಆಫೀಸ್ ಇತ್ತು ಮೊದಲು, ಅದಾದ ಮೇಲೆ ಕಾಂಗ್ರೆಸ್ ಆಫೀಸ್ ಆಯಿತು. ಆ ಆಫೀಸು ನಂತರ ಕೆಂಪೇಗೌಡ ಸಿನಿಮಾದಲ್ಲಿ ಪೊಲೀಸ್ ಸ್ಟೇಷನ್ ಹಾಗೂ ಚಿತ್ರೀಕರಣ ಮಾಡಿದ್ರು. ಅದನ್ನ ನಾನು ನೋಡೋಕ್ಕೆ ಅಂತ ಬಂದಾಗ ನನಗೆ ಸಿಕ್ಕಿದ್ದು ಖಾಲಿ ಜಾಗ. ನೀವು ನೋಡ್ಬೋದು, ಫುಲ್ ಖಾಲಿ ಜಾಗ ಇದೆ. ಕೆಂಪೇಗೌಡ ಸಿನಿಮಾದಲ್ಲಿ ಇದೇ ಜಾಗದಲ್ಲೇ ಪೊಲೀಸ್ ಸ್ಟೇಷನ್ ಇದ್ದಿದ್ದು. ಈ ಜಾಗದಲ್ಲಿ ಕೆಂಪೇಗೌಡ ಪೊಲೀಸ್ ಸ್ಟೇಷನ್ ಇತ್ತು. ಈಗ ಅದನ್ನ ಹೊರದಾಕಿದ್ದಾರೆ. ಇಲ್ಲಿ ಆದರೆ ಒಂದೆರಡು ಇಲ್ಲೇ ನಡೆದಿದ್ದು ಅನ್ನೋದಕ್ಕೆ ನಾನು ಒಂದಷ್ಟು ಸೀನ್ನ ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ಏನಂದ್ರೆ, ಈ ಜೈ ಜಗದೀಶ್ ಅವರು ACP ಆಗಿರ್ತಾರೆ. ಈ ಟೈಮಲ್ಲಿ ಸುದೀಪ್ ಅವ್ರಿಗೆ ಒಂದು ಸ್ವಲ್ಪ ಮಾಡಕ್ಕೆ ಹೇಳ್ತಾರೆ, ಕರಪ್ಷನ್ ಅವ್ರನ್ನ ಮಾಡು ಬಿಟ್ಬಿಡು ಅಂತೆಲ್ಲ. ಆಗ ಸುದೀಪ್ ಅವ್ರು ಡೈಲಾಗ್ ಹೊಡ್ಕೊಂಡ್ಬರ್ತಾರೆ. ಆ ಡೈಲಾಗ್ನ ಒಂದ್ಸರಿ ನೋಡಿ. ಡೈಲಾಗ್ ಇದೆಯಲ್ಲ, ಅದು ನಡೆಯೋದು ಇಲ್ಲೇನೆ. ಅಲ್ಲಿ ಬಿಲ್ಡಿಂಗ್ ಪೊಲೀಸ್ ಸ್ಟೇಷನ್ ಹೊರದೋಗಿರ್ಬೋದು, ಬಟ್ ಇಲ್ಲಿಂದನೇ ಬರೋದವರು. ಈ ಕಡೆಯಿಂದ ಆ ಸ್ಟೇಷನ್ ಕಡೆಯಿಂದ ಹಿಂಗೆ ಡೈಲಾಗ್ಗಳನ್ನ ಹೊಡ್ಕೊಂಡ್ ಬಂದು ಈ ಗೇಟಿಂದ ಬರ್ತಾರೆ. ಈ ಗೇಟಿಂದ ಬಂದಾಗ ನೀವು ನೋಡ್ಬೋದು, ಈ ಗೇಟ್ ಅವಾಗ ಫುಲ್ ಗ್ರೀನ್ ಇರುತ್ತೆ. ಅದನ್ನ ನಾನು ಅಲ್ಲಿ ಮ್ಯಾಚ್ ಮಾಡಿ ತೋರಿಸ್ತೀನಿ. ಇದು ಇಷ್ಟೇ ಅಲ್ಲ, ಈ ಪಿಲ್ಲರು ಒಂದು ಇದ್ರಲ್ಲಿ ಬರುತ್ತೆ ನೋಡಿ. ಈ ಪಿಲ್ಲರ್ ಅಲ್ಲೂ ಒಂದು ಇದಿರುತ್ತೆ ನೋಡಿ, ಹೂವ, ಆಮೇಲೆ ಚಕ್ರ, ಅಶೋಕ ಚಕ್ರ. ಇದಷ್ಟೇ ಅಲ್ಲ, ಈ ನಾನು ನಿಂತಿರೋ ಅಂತಹ ಗ್ರಿಲ್ಲು ಸಹ ಒಂದು ವೈಡ್ ಆಂಗಲ್, ಟಾಪ್ ಆಂಗಲ್ ಅಲ್ಲಿ ಬಂದಾಗ ಇದು ಸಹ ಅಲ್ಲಿ ಕಾಣಿಸುತ್ತೆ. ಇದೆಲ್ಲ ನಡೆದಿರೋದು ಇಲ್ಲೇನೆ. ಹಿಂದೆಗಡೆ ನೀವು ನೋಡ್ಬೋದು, ಒಂದ್ಸರಿ ಜೈ ಜಗದೀಶ್ ಅವರು ಉಲ್ಟಾ ಹಿಂಗ್ ಬರ್ಬೇಕಾರೆ ಬ್ಯಾಕ್ ಡ್ರಾಪ್ ಅಲ್ಲಿ ಎಲೆಕ್ಟ್ರಿಕ್ ಇದಿರುತ್ತೆ, ಹುಷಾರದು, ಎಲೆಕ್ಟ್ರಿಕ್ ಕಂಬಗಳಿರ್ತವೆ. ಅಂದ್ರೆ KEBದು ಆಫೀಸ್ ಇರುತ್ತೆ. ಆ KEB ಆಫೀಸ್ ಅಲ್ಲಿರುತ್ತೆ ನೋಡಿ. ಈಗ್ಲಿಗೂ ಆ KEB ಆಫೀಸ್ ಇದೆ. ಸೊ ಈ ಸೀನು ಮ್ಯಾಚ್ ಆಗೋದು ಇಲ್ಲೇನೆ. ಸೊ ಇದೆಲ್ಲ ನಡೆದಿರೋದು ಎಲ್ಲಿ ಅಂದ್ರೆ, ಇದೇ ಆನಂದ್ ರಾವ್ ಸರ್ಕಲ್ ನಲ್ಲಿ. ಮೊದಲು ಕಾಂಗ್ರೆಸ್, ಮೊದಲು JDS ಆಗಿತ್ತು. ಈ ಬಿಲ್ಡಿಂಗಿಗೂ ತುಂಬಾ ಇತಿಹಾಸ ಇದೆ. ಬಟ್ ಅದನ್ನ ಈಗ ಹೊಡೆದಾಕಿ ಈಗ ಇದನ್ನ ಖಾಲಿ ಜಾಗ ಮಾಡಿದ್ದಾರೆ. ಮುಂದೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಆ ಸೀನ್ ನಡೆದಿದ್ದು ಇಲ್ಲೇನೆ. ಇನ್ನೊಂದು ಸೀನ್ ಇದೆ, ರೋಣದಲ್ಲಿ ಥಿಯೇಟರ್ ಹೋಗ್ತಾರೆ ಹೀರೋಯಿನ್. ಅಲ್ಲಿ ಫೈಟಿಂಗ್ ಸೀನ್ ಆಗುತ್ತೆ ಸುದೀಪ್ಗೂ ಮತ್ತೆ ರವಿ ವರ್ಮ ಫೈಟ್ ಮಾಸ್ಟರ್. ಆ ಸೀನ್ ನಡೆಯೋ ಒಂದು ಥಿಯೇಟರ್ ಕರ್ಕೊಂಡು ಹೋಗ್ತೀನಿ. ಅದು ರೋಣ ಅಂತ ತೋರಿಸಿದ್ದಾರೆ, ಬಟ್ ಅದು ರೋಣ ಅಲ್ಲ, ಬೇರೆ ಒಂದು ಜಾಗ. ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಈ ಸೀನ್ ನಡೆದಿರೋದು ಇದೇ ಥಿಯೇಟ್ರಲ್ಲಿ. ಈ ಥಿಯೇಟ್ರು HMT ಲೇಔಟಲ್ಲಿದೆ. ನಿಮಗೆ ಗೊತ್ತಾಗಿದೆ ಇಷ್ಟೊತ್ತಿಗೆ. HMT ಸರ್ಕಲಲ್ಲಿರೋ HMT ಥಿಯೇಟರ್ ಇದು. ಆದರೆ ಇದ್ರೊಳಗಡೆ ಒಂದು ವಿಡಿಯೋ ಮಾಡ್ತೀನಪ್ಪ, ಪರ್ಮಿಷನ್ ಕೊಡ್ರಿ ಅಂತ ಕೇಳಿ ಸಾಕಾಗಿ ಅದೇನು ಆಫೀಸಿಂದ ಥಿಯೇಟ್ರಿಗೆ, ಥಿಯೇಟ್ರಿಂದ ಆಫೀಸ್ಗೆ ಅಲಿಸಿ ನನ್ನನ್ನು ಸಾಕಪ್ಪ ಈ ವಿಡಿಯೋನೇ ಮಾಡಬಾರ್ದು ಅನ್ನೋ ರೀತಿ ಮಾಡಿದ್ರಿ ಈ HMT ಆಡಳಿತ ಮಂಡಳಿಯ ಕೆಲವರು.
ಡೈರೆಕ್ಟ್ ಅಧಿಕಾರಿಗಳ ಹತ್ರ ಹೋಗಿದ್ದಿದ್ರೆ ಪರ್ಮಿಷನ್ ಕೊಟ್ಬಿಟ್ಟಿದ್ದು. ನನಗೂ ಅಷ್ಟು ಟೈಮ್ ಇರಲಿಲ್ಲ. ಸೊ ಆಯಿತು, ನಿಮ್ಮ ಪರ್ಮಿಷನ್ನು ಬೇಡ ಏನು ಬೇಡ ಅಂತ ನಾನು ರೋಡಲ್ಲಿ ನಿಂತ್ಕೊಂಡು ಇಷ್ಟು ಮಾತ್ರ ನಾನು ತೋರಿಸ್ಬಂದೆ. ಈ ಗೇಟಿಂದಲೇ ಸುದೀಪ್ ಅವರು ಸ್ಟಾರ್ಟಿಂಗು ಎಂಟ್ರಿ ಆಗೋದು. ಅಷ್ಟೇ ಅಲ್ಲ, ರಾಗಿಣಿಯವರು ಸಹ ಈ ಥಿಯೇಟ್ರು ಸಿನಿಮಾದಲ್ಲಿ ರೋಡಾದಲ್ಲಿದೆ ಅನ್ನೋ ರೀತಿಯಲ್ಲಿ ತೋರಿಸಿರ್ತಾರೆ. ಬಟ್ ಇದು ರೋಡಾದಲ್ಲಿ ಇಲ್ಲ ಸ್ನೇಹಿತರೆ. ಈ HMT ಥಿಯೇಟರ್ ಇರೋದು ನಮ್ಮ ಬೆಂಗಳೂರಿನ HMT ಲೇಔಟ್, ಅಂದರೆ HMT ಸರ್ಕಲ್ ಇದೆಯಲ್ಲ ಅಲ್ಲೇ. ಇಲ್ಲಿ ಆ ಕಡೆ ಗೇಟ್ ಒಂದಿದೆ, ಈ ಭಾಗದಲ್ಲಿ ಒಂದು ಗೇಟ್ ಇದೆ. ಈ ಕಡೆ ಭಾಗದಿಂದ ಗೇಟಿಂದ ನಾನು ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗಿದೆ. ಸೊ ಇಲ್ಲೇ ತೋರಿಸ್ತೀನಿ. ಇಲ್ಲೇ ಒಂದು ಫೈಟ್ ಆಗುತ್ತೆ ನೋಡಿ. ಒಂದು ಸೀನಲ್ಲಿ ಸುದೀಪ್ ಅವರು ಪಂಚ್ ಕೊಡ್ತಾ ಇದ್ದಂಗೆ ಆ ಪಿಲ್ಲರ್ ಹತ್ರ ಇರೋ ಇದಕ್ಕೆ ಹೋಗಿ ಬೀಳ್ತಾರೆ. ಈ ಸೀನಲ್ಲಿ ನೀವು ನೋಡ್ಬೋದು, ಆ ಪಿಲ್ಲರ್ ಎಲ್ಲ ಹಾಗೆ ಇದೆ ಪಿಲ್ಲರು. ಮತ್ತು ಅಲ್ಲೊಂದು ಬಾಕ್ಸ್ ಇಟ್ಟಿರ್ತಾರೆ ಗ್ಲಾಸ್ಗೆ, ಬಟ್ ಈ ಪಿಲ್ಲರ್ಗಳು ಇದೇ ಪಿಲ್ಲರ್ಗಳು, ಈ ಸೈಡ್ ಅಲ್ಲ, ಆದರೆ ಆ ಸೈಡ್ ಅದು ಶೂಟ್ ಆಗುತ್ತೆ. ಇದೆಲ್ಲ ಆದಮೇಲೆ ಇನ್ನೊಂದಷ್ಟು ಸೀನ್ಗಳು ಇದೇ ಇದರಲ್ಲಿ ಥಿಯೇಟರ್ ಎದುರುಗಡೆ ಫೈಟಿಂಗ್ ಸೀನ್ಗಳು ಆಗುತ್ತೆ. ಅದಾದಮೇಲೆ ಸುದೀಪ್ ಅವರು ವಿಲನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಆ ಸೀನ್ ಇದೆ ನೋಡಿ. ಸೊ ಥಿಯೇಟ್ರಿಂದ ಬಂದು ಸುದೀಪ್ ಅವರು ವಿಲನ್ ರವಿ ವರ್ಮ ಅವ್ರನ್ನ ಅಟ್ಟಿಸ್ಕೊಂಡ್ಬರೋದು ಇಲ್ಲೇನೆ. ಫ್ರೇಮಲ್ಲಿ ಈಗ ಇರ್ಬೇಕಾರೆ ಒಂದು ಸೀಟ್ ಇದೆ ನೋಡಿ, ಅಂದರೆ ಈ ಚೇರ್ ಕುತ್ಕೊಳ್ಳೋದು ಇವಾಗಲೂ ಅದು ಮ್ಯಾಚ್ ಆಗುತ್ತೆ ನೋಡಿ. ನಾನು ಮ್ಯಾಚ್ ಮಾಡ್ತೀನಿ. ಸೊ ಈ ಸೀಟ್ ಅವಾಗ್ಲಿಗೂ ಇತ್ತು, ಇವಾಗ್ಲಿಗೂ ಇದೆ ನೋಡಿ. ಸೊ ಇಲ್ಲಿಂದ ಓಡ್ ಬಂದವರು ಹೀಗೆ ಪಾಸ್ ಆಗ್ತಾರೆ. ಸುದೀಪ್ ಅವ್ರು ನೋಡ್ಬೋದು, ಹಿಂಗೆ ಅಟ್ಟಿಸ್ಕೊಂಡು ಹೋಗ್ತಾರೆ. ಇನ್ನೊಂದೊಂದು ಐಕಾನಿಕ್ ಸೀನ್ ಇದೆಯಲ್ಲ ಈ ಫೈಟಲ್ಲಿ, ಒಂದು ಇದು ಮಾಡೋದು, ಚೇಸ್ ಮಾಡೋದು. ಈ ಚೇಸ್ ಮಾಡ್ಬೇಕಾದ್ರೆ ಈ ಕಡೆ ಇದೇ ರೋಡಲ್ಲೇ ಆ ಚೇಸ್ ಮಾಡೋದು. ಯಾಕೆ ಅಂದರೆ ನೀವು ನೋಡ್ಬೋದು ಈ ಫ್ರೇಮಲ್ಲಿ ಹೀಗಿದೆ ನೋಡಿ, ಇದು ಕಾಂಪೌಂಡು ಆಗ್ಲಿಗೂ ಈಗ್ಲಿಗೂ ಇದೆ. ಈ ಕಾಂಪೌಂಡೇ ಅದಕ್ಕೆ ಒಂದು ಸ್ವಲ್ಪ ಕುರುಹು ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ ಒಂದು ಸೀನಲ್ಲಿ ಸ್ಪೀಡಾಗಿ ಹೋಗ್ಬೇಕಾದ್ರೆ ಇದು ಬರುತ್ತಲ್ಲ, ಈ ಗ್ರೌಂಡಲ್ಲಿ ಒಂದು ಇದಿದೆ ನೋಡಿ, ವಾಟರ್ ಟ್ಯಾಂಕು. ಇದನ್ನು ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ಇದೇ ಜಾಗದಲ್ಲೇ ಸುದೀಪ್ ಅವರು ಮುಂದೆ ಹೋಗಿ ವಿಲನ್ಗೆ ರಪ್ ಅಂತ ಹೊಡಿತಾರಲ್ಲ ಅದು. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಇದೇ ಇದಕ್ಕೆ ಹೋದರೆ ಅಲ್ಲೊಂದು ಸರ್ಕಲ್ ಇದೆ. ಈ ಸರ್ಕಲ್ ಹತ್ರನೇ ಹೋಗಿ ಬೀಳೋದು. ಆ ಸರ್ಕಲ್ದು ನಾನು ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಂದ ಚೇಸ್ ಮಾಡ್ಕೊಂಡು ಬಂದಮೇಲೆ ಬಂದು ಬೀಳೋದೆ ಇಲ್ಲಿ ರವಿ ವರ್ಮ ಅವರು. ಆವಾಗ ಸುದೀಪ್ ಅವರು ಪ್ಯಾಂಟ್ ಇದು ಏನೋ ಬೆಲ್ಟ್ ಇರುತ್ತೆ, ಆ ಬೆಲ್ಟ್ನ ಬಿಚ್ಕೊಂಡು ಹೊಡಿಯೋದು ಇದೇ ಜಾಗದಲ್ಲಿ. ಇದು ಅಲ್ಲಿರುತ್ತೆ ನೋಡಿ. ಇದಷ್ಟೇ ಅಲ್ಲ ಸ್ನೇಹಿತರೆ, ಈ ಧ್ವಜ ಹಾಗೇನೆ ಈ ಲೈಟ್ ಕಂಬ ಒಂದಿದ್ರಲ್ಲಿ ಸೀನಲ್ಲಿ ನೀವು ನೋಡ್ಬೋದು. ಹೊಡಿಬೇಕಾದ್ರೆ ಸುದೀಪ್ ಅವ್ರನ್ನ ಈ ಫ್ರೇಮಲ್ಲಿ ಇಟ್ಟಾಗ ಅಲ್ಲಿ ಇದಾಗುತ್ತೆ. ಇದೇ ಸರ್ಕಲ್ಲು ಎಲ್ಲಿರೋದು, ಈ ಸರ್ಕಲ್ ಬಂದು ನೀವು ನೋಡ್ಬೋದು ಇಲ್ಲಿ HMT ಫ್ಯಾಕ್ಟ್ರಿ ಮತ್ತು HMT ಇದೆಯಲ್ಲ ಥಿಯೇಟ್ರ್ ಇದೆಯಲ್ಲ, ಈ ಥಿಯೇಟ್ರ್ ಎದುರುಗಡೆನೆ ಈ ಸರ್ಕಲ್ ಇರೋದು. ಇದಷ್ಟೇ ಅಲ್ಲ ಸ್ನೇಹಿತರೆ, ಇದೇ ಜಾಗದಲ್ಲೇ ಮತ್ತೊಂದು ಸಿನಿಮಾದ ಶೂಟಿಂಗ್ ನಡೆದಿದೆ. ಯಾವ್ದು ಗೊತ್ತಾ, ಜೋಗಿ. ಮತ್ತೆ ಇಲ್ಲಿಂದ ಹೇಳ್ಕೊಂಡು ಹೋಗೋದು ಇದೇ ಥಿಯೇಟ್ರಿಗೇನೆ. ಈ ಥಿಯೇಟ್ರಲ್ಲೇ ಆ ಸೀನ್ ನಡೆಯೋದು. ಮತ್ತೆ ಕರ್ಕೊಂಡೋಗಿ ಇದು ಮಾಡ್ತಾರಲ್ಲ, ಆ ಸೀನ್ ನಾನು ತೋರಿಸ್ತೀನಿ ನೋಡಿ. ಈ ಗೇಟಿಂದ ವಾಪಸ್ ಬರೋದು, ಓಡೋಗೋದೆಲ್ಲ ಆ ಗೇಟಲ್ಲಿ. ಬಟ್ ಇಲ್ಲಿಂದ ಫೈಟ್ ಮಾಡ್ಕೊಂಡ್ಬಂದು ಈ ಬ್ಯಾಕ್ ಡ್ರಾಪಲ್ಲಿ ಈ ಮರ ಇದೆ ನೋಡಿ. ಈ ಮರ ಆಗ್ಲಿಗೂ ಇತ್ತು, ಈಗ್ಲಿಗೂ ಇದೆ. ಆ ಗೇಟ್ ಬಂದು ಇಲ್ಲಿದೆ, ಗೇಟ್ ಬಂದು ಇಲ್ಲಿರುತ್ತೆ. ಸೊ ಈಗ ಈ ಸುದೀಪ್ ಅವರು ಅಲ್ಲಿ ಹೊಡ್ಕೊಂಡು ಚೇಸ್ ಮಾಡ್ಕೊಂಡು ಬರೋದು ಬ್ಯಾಕ್ ಡ್ರಾಪಲ್ಲಿ. ಇವಾಗ ಕಾಂಪೌಂಡ್ ಬೇರೆ ಆಗಿದೆ. ಸೊ ಇದರಿಂದನೇ ಎಂಟ್ರಿ ಆಗ್ಬಿಟ್ಟು ರವಿ ವರ್ಮ ಅವ್ರನ್ನ ಇಲ್ಲಿಂದ ಎಂಟ್ರಿ ಕೊಟ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ಇದು ಮಾಡ್ತಾರೆ. ಅಂದರೆ ತಪ್ಪಾಯಿತು ಅಂತೆಲ್ಲ ಕೇಳ್ತಾರಲ್ಲ, ಅದು ಸೀನ್ ನಡೆಯೋದು ಇಲ್ಲೇನೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಸುದೀಪ್ ಅವರು ರಾಗಿಣಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಈ ಹೋಟೆಲ್ ಆಗ್ತಾ ಇದ್ದಂಗೆ ಸುದೀಪ್ ಅವರ ಕಾರು ಹೀಗೆ ಬರುತ್ತೆ. ಹೀಗೆ ಬಂದು ಹಿಂಗೆ ಎಂಟ್ರಿ ಆಗ್ಬೇಕಾರೆ ಇಲ್ಲೊಂದು ಗೋಲ್ಡ್ ಫಿಂಚ್ ಅಂತ ಇರುತ್ತೆ ನೋಡಿ. ಇದೇ ಹೋಟ್ಲಲ್ಲೇ ಸುದೀಪ್ ಅವರು ಊಟಕ್ಕೆ ಬರೋದು, ರಾಗಿಣಿ ಮತ್ತು ರಾಗಿಣಿಯವರ ಫ್ರೆಂಡ್ಸ್ ಇದು ಮಾಡಿದಾಗ. ಇಲ್ಲಿದೆ ನೋಡಿ ಒಂದು ಬೋರ್ಡು. ಈ ಬೋರ್ಡ್ನ ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ಇಲ್ಲಿದೆ ನೋಡಿ ಗೋಲ್ಡ್ ಫಿಂಚ್. ಇಲ್ಲಿ ಬಂದು ಅವರ ಏನು ಪೊಲೀಸ್ ಗಾಡಿ ಇರುತ್ತೆ ಸುದೀಪ್ ಅವ್ರದ್ದು, ಈಗ ಬಂದು ಇಲ್ಲಿ ನಿಲ್ಲುತ್ತೆ. ಈ ಸೀನಲ್ಲಿ ನೋಡ್ಬೋದು, ಇಲ್ಲಿ ಗಾಡಿ ಬಂದು ನಿಲ್ಲುತ್ತೆ. ಗಾಡಿ ಬಂದು ಇಲ್ಲಿ ನಿಂತ ಇದ್ದಂಗೆ ಸುದೀಪ್ ಅವರು ಇದ್ರೊಳಗಡೆ ಹೀಗೆ ಹೋಗ್ತಾರೆ. ಬಟ್ ಇದಿಲ್ಲ, ಇದ್ರೊಳಗಡೆ ಹೋದ ಮೇಲೆ ಈ ರೂಮಲ್ಲೇ ಸುದೀಪ್ ಅವರು ಊಟಕ್ಕೆ ಕೂತ್ಕೊಳ್ಳೋದು.
ಒಳಗಡೆದು ಒಂದಷ್ಟು ವಿಡಿಯೋ ಸಿಕ್ಕಿದೆ, ನಾನು ಅದನ್ನು ಹಾಕ್ತೀನಿ ನೋಡಿ. ಇದೆ ನನ್ನ ಆಗಲೇ ತೋರಿಸಿದ್ದು ಈ ಹೊರಗಡೆಯಿಂದ, ಇದು ಒಳಗಡೆಯಿಂದ. ಈ ರೂಮಲ್ಲೇ ಸುದೀಪ್ ಅವರು ಕೂತ್ಕೊಳ್ಳೋದು, ಈ ಟೇಬಲ್ ಮೇಲೇ ಕೂತ್ಕೊಳ್ಳೋದು. ಯಾಕೆಂದರೆ ಈ ಕಿಟಕಿಯಿಂದನೇ ಮುಂದಿನ ಸೀನ್ಗಳಲ್ಲಿ ಗೊತ್ತಾಗುತ್ತೆ ಯಾಕೆ ಇದೆ ಕಿಟಕಿ ಅಂತ. ಇಲ್ಲಿಂದ ನೋಡ್ತಾ ಇದ್ದಂಗೆ ಅಲ್ಲಿ ಗಿರೀಶ್ ಕಾರ್ನಾಡ್ ಅವರು, ಅಂದರೆ ರಾಗಿಣಿ ಅವ್ರ ತಂದೆ ಪಾರ್ಟಿ ಏನು ಮಾಡಿರ್ತಾರಲ್ಲ, ಅವರು ಈ ಜಾಗದಲ್ಲಿ ಕಾರ್ ನಿಲ್ಲಿಸ್ಕೋತಾರೆ. ಈ ಜಾಗದಲ್ಲಿ ಬಂದು ಕಾರ್ ನಿಲ್ಲಿಸ್ಕೊಳ್ಳೋದನ್ನ ಸುದೀಪ್ ಅವರು ಈ ಜಾಗ ಇಲ್ಲಿಂದ ಕೂತ್ಕೊಂಡಿರ್ಬೇಕಾರೆ ಗಿರೀಶ್ ಕಾರ್ನಾಡ್ ಅವರ ಕಾರ್ ಬಂದು ಇಲ್ಲಿ ನಿಂತಿರುತ್ತೆ. ನೀವು ಮ್ಯಾಚ್ ಮಾಡ್ಬೋದು. ನಾನು ಇಲ್ಲೊಂದು ವಿಡಿಯೋ ಮಾಡ್ತೀನಿ ನೋಡಿ. ಇಲ್ಲಿಂದ ವಿಡಿಯೋ ಇರುತ್ತದು, ಈ ಪಿಲ್ಲರ್ ಹತ್ರ ಇರುತ್ತೆ ನೋಡಿ. ಈ ಪಿಲ್ಲರು ಆ ಸೀನಲ್ಲಿ ಕಾಣಿಸುತ್ತೆ. ಆ ಕಾಣಿಸ್ಬೇಕಾದ್ರೆ ಇಲ್ಲಿ ಸೀನ್ ಇರುತ್ತೆ, ಈ ಕಾರಲ್ಲಿ ನಿಂತಿರುತ್ತೆ. ಗಿರೀಶ್ ಕಾರ್ನಾಡ್ ಅವರು ಈಚೆ ಬಂದು ನಿಂತ್ಕೋತಾರೆ. ನಿಂತ್ಕೊಂಡು ಬಂದಮೇಲೆ ಇಲ್ಲಿಂದ ನೋಡ್ಬೇಕಾದ್ರೆ ಇದನ್ನ ಸುದೀಪ್ ಅವರು ಇಲ್ಲಿಂದ ನೋಡ್ತಾ ಇರ್ತಾರೆ. ಈ ಗ್ಲಾಸಿಂದ ಕೂತ್ಕೊಂಡು ನೋಡ್ಬೇಕಾದ್ರೆ ಅವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ರಾಗಿಣಿ ಅವ್ರಿಗೆ ಹೇಳ್ತಾರೆ ನಿಮ್ಮಪ್ಪ ಅಂತ. ಅಷ್ಟು ರಾಗಿಣಿ ಅವ್ರು ಹೋಗ್ತಾರಲ್ಲ, ಆಗ ಅವ್ರ ಗಾಬರಿಯಿಂದ ಗಿರೀಶ್ ಕಾರ್ನಾಡ್ ಅವರು ಬಂದಿಲ್ಲ. ಈ ಟೈಮಲ್ಲಿ ಇಲ್ಲಿಂದ ಒಬ್ಬ ಫೋನ್ ಮಾಡ್ತಾ ಇದ್ದಾಗೇನೆ ಅದನ್ನು ಸಹ ಸುದೀಪ್ ಅವರು ಕೂತ್ಕೊಂಡು ನೋಡೋದು ಇಲ್ಲಿಂದಾನೆ. ಸುದೀಪ್ ಅವ್ರಿಗೆ ಡೌಟ್ ಬಂದು ಓಡ್ ಬಂದಾಗ ಆಗ ನೋಡ್ಬೋದು ಈ ಫ್ರೇಮಲ್ಲಿ ಇಲ್ಲಿ ಒಂದು ಹೆಂಚಿಂದ ಇದೆಯಲ್ಲ, ಇದು ಕಾಣುತ್ತೆ. ಈ ಮರ ಸಹ ಇರುತ್ತೆ. ಇಲ್ಲಿ ಬಂದು ಇಲ್ಲಿ ಆಟೋ ಹತ್ಕೊಂಡು ಹೋಗೋದು ಇಲ್ಲೇನೆ ಸುದೀಪ್ ಅವರು. ಈ ಗೋಲ್ಡ್ ಫಿಂಚ್ ಹೋಟ್ಲ್ ಇರೋದು ಕ್ರೆಸೆಂಟ್ ರೋಡಲ್ಲಿ. ಈ ಕ್ರೆಸೆಂಟ್ ರೋಡಲ್ಲೇನೆ ಸುವರ್ಣ ನ್ಯೂಸ್ ಆಫೀಸ್ ಇದೆಯಲ್ಲ, ಆ ಸುವರ್ಣ ನ್ಯೂಸ್ ಆಫೀಸ್ ಇರೋದು ಸಹ ಇಲ್ಲೇನೆ. ಇದೇ ರೋಡಲ್ಲೇ ಇರೋದು ಈ ಗೋಲ್ಡ್ ಫಿಂಚ್ ಹೋಟೆಲು. ಇದೇ ಹೋಟ್ಲಿಂದನೇ, ಇಲ್ಲಿಂದನೇ ಸುದೀಪ್ ಅವರು ಇಲ್ಲಿರುವಂತಹ ಗಿರೀಶ್ ಕಾರ್ನಾಡು ಅವರ ಸರ್ದ ಕಾರ್ನ ನೋಡೋದು. ಹೇಗಿತ್ತು ಈ ವಿಡಿಯೋ? ಬೆಂಗಳೂರು ಎಷ್ಟು ಬೇಗ ಆಗ್ತಾ ಇದೆ ಅಲ್ಲ. 10 ವರ್ಷ 15 ವರ್ಷ ಇದ್ದಿದ್ದು ಈಗಿಲ್ಲ. ಸೊ ಇದು ಇವತ್ತಿನ ಈ ವಿಡಿಯೋ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ಸಿನಿಮಾ ಯಾವ್ದು ಮಾಡಬೇಕು ಅಂತಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಮುಂದಿನ ವಿಡಿಯೋ ಹಳೆರಾಜ, ನಮ್ಮ ರಾಜನವರು ಹಳೆರಾಜ ಇದಾಗಿತ್ತು ಇವತ್ತಿನ. ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸೂಪರ್ ಥ್ಯಾಂಕ್ಸ್ ಕೊಡೋದನ್ನ ಮರಿಬೇಡಿ. ಕೆಳಗಡೆ ಶೇರ್ ಬಟನ್ ರಿಮಿಕ್ಸ್ ಬಟನ್ ಸೂಪರ್ ಥ್ಯಾಂಕ್ಸ್ ಬಂದಿದೆ. ಎಷ್ಟು ಬೇಕಾದರೂ ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು. ಹಾಗೆಯೇ ಆದರೆ ಸೂಪರ್ ಥ್ಯಾಂಕ್ಸ್ ಕೊಡೋದ್ರಿಂದ ನನಗೆ 60% ಅಷ್ಟೇ ನಮಗೆ ಸಿಗೋದು. ಡೈರೆಕ್ಟಾಗಿ ನನಗೆ ಕೊಡ್ತೀನಿ ಅಂದರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ನಿಮ್ಮ ಕಮೆಂಟ್ಗೆ ನಾನು ನನ್ನ UPI ID ಹಾಕ್ತೀನಿ. ಈ ವಿಡಿಯೋ ನಾನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.